ನಿಮಗೆ ಐತಿಹಾಸಿಕ ಸ್ಟೋರಿ ಕರ್ಕೊಂಡು ಹೋಗ್ತೀನಿ. ಒಂದು ಸ್ಥಳ, ಪುರಾತನ ಸ್ಥಳಕ್ಕೆ. ಅದು ಕೇರಳದಲ್ಲಿರ್ತಕ್ಕಂಥ ಕಣ್ಣೂರಲ್ಲಿ ಇರ್ತಕ್ಕಂಥ ಕೋಟೆಹಾರ್ ಅಂತೇಳಿ ಅದು ಪುರಾತನ ದೇವಸ್ಥಾನ. ಅದು ಆ ಸ್ಟೋರಿ ಏನು ಅಂದರೆ, ಆ ಪುರಾತನ ದೇವಸ್ಥಾನದ್ದು ದಕ್ಷ ಬಂದು ಯಜ್ಞ ಮಾಡ್ತಾನೆ. 27 ದಿನ ಯಜ್ಞ ಮಾಡ್ತಾನೆ. ಆ ಯಜ್ಞಕ್ಕೆ ಸತಿನ ಕರೆಯಲ್ಲ, ಮಗಳನ್ನ ಕರೆಯಲ್ಲ. 27 ದಿನ ನೋಡಿ ಆ ಸತಿ ಅಪ್ಪ ಕರೀದಿಲ್ಲ ಅಂದದಕ್ಕೆ ಬಂದು ಆ ಯಜ್ಞಕ್ಕೆ ಹಾರಿ ತನ್ನ ಪ್ರಾಣನ ಬಿಡ್ತಾಳಲ್ಲ, ಆ ಸ್ಥಳ ಇದು. ಆ ಯಜ್ಞ ಮಾಡಿರ್ತಕ್ಕಂಥ ಸ್ಥಳ ಇದು. ಅಲ್ಲಿ ಶಿವ ಕೋಪಗೊಂಡು ಬಂದು ದಕ್ಷಿಣ ತಲೆನ ಕಡಿದಂಥ ಜಾಗ ಅದು, ಆ ಕುಂಡ ಅದು. ಆ ಯಜ್ಞ ಮಾಡಿರೋ ಕುಂಡದಲ್ಲೇ ನೀರು ಬರುತ್ತೆ. ಈ ಟೈಮ್ನಲ್ಲಿ ಮಾತ್ರ ಬರುತ್ತಂತೆ ನೀರದು. ಆ ಕುಂಡದಿಂದಲೇ ನೀರು ಎಲ್ಲರ ತಲೆ ಮೇಲೂ ಹಾಕ್ತಾರೆ. ಅಂದರೆ ತುಂಬ ಜನ ಇರ್ತಾರೆ, ತುಂಬ ರಶ್ ಇದೆ. ಬರೀ ಲೇಡೀಸಿಗೆ ಮಾತ್ರ ಬರೀ 15 ದಿನ ಮಾತ್ರ. ಜುಲೈ 4ನೇ ತಾರೀಕುವರೆಗೂ ಓಪನ್ ಇರುತ್ತೆ ಅದು. ಆಮೇಲೆ ಜನಗಳನ್ನ ಬಿಡಲ್ಲ ಅಂತೆ ಅಲ್ಲಿ ಎಲ್ಲ. ಚೆನ್ನಾಗಿದೆ ದೇವಸ್ಥಾನ, ಐತಿಹಾಸಿಕ ಸ್ಟೋರಿ ದೇವಸ್ಥಾನ ಇದು. ಒಮ್ಮೆ ಹೋಗಿ ನೋಡಿ, ಎಲ್ಲರಿಗೂ ಸಿಕ್ಕಲ್ಲ ಇದು ಸ್ಥಳ. ಇದು ಆ ನೀರೊಳಗೇ ಹೋಗಬೇಕು. ಆ ನೀರು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಅಲ್ಲಿ ಜಾಗಕ್ಕೆ. ಆ ಫುಲ್ ನೀರೊಳಗೇ ದರ್ಶನ ಮಾಡೋದು. ಆ ದೇವಸ್ಥಾನ ಸುತ್ತ ನೀರೇ ಇರುತ್ತೆ. ಅದು ಈ ಟೈಮ್ನಲ್ಲಿ ಮಾತ್ರ ನೀರು ಬರುತ್ತಂತೆ ಅಲ್ಲಿ. ಈ ಟೈಮ್ನಲ್ಲಿ ಮಾತ್ರ ನೀರು ಅಲ್ಲಿ ಬರುತ್ತೆ ಅಂತ ಹೇಳಿ ಎಲ್ಲ ಹೇಳ್ತಾರೆ. ನಾವು ಹೋಗಿದ್ದು ಬಂದು ಅಲ್ಲಿ ದರ್ಶನ ಮಾಡ್ಕೊಂಡು ಆ ನೀರನ್ನ ತಲೆ ಮೇಲೆ ಹಾಕ್ಕೊಂಡು ಬಂದು ನಾವು. ಚೆನ್ನಾಗಿದೆ ದೇವಸ್ಥಾನ. ಹೊಳೆ ತುಂಬ ಚೆನ್ನಾಗಿದೆ. ಹೊಳೆ ಹರಿತಾ ಇರುತ್ತೆ. ಆ ಜಾಗಕ್ಕೆ ಮಾತ್ರ ನೀರು ಈ ಟೈಮ್ನಲ್ಲಿ ಮಾತ್ರ ಬರುತ್ತಂತೆ. ಅದು 27 ದಿನ ಮಾತ್ರ, ಈ ಟೈಮ್ನಲ್ಲಿ ಮಾತ್ರ ಬರುತ್ತೆ ಅಂತ ಹೇಳ್ತಾರೆ ಅಲ್ಲಿ ಜನ. ನಾವು ಹೋಗಿದ್ದು ಫುಲ್ ನೀರೇ ಇತ್ತು ಅಲ್ಲಿ ಎಲ್ಲ. ಫುಲ್ಲು ದೇವಸ್ಥಾನ ಸುತ್ತ ಫುಲ್ ಎಲ್ಲ ನೀರೇ ಇದ್ದಿತ್ತು. ಹೋಗಿದ್ದು ಬನ್ನಿ. ಈ ಟೈಮ್ ಮಿಸ್ ಆದರೆ ಮತ್ತೆ ಸಿಕ್ಕಲ್ಲ. ವರ್ಷಕ್ಕೆ ಒಂದೇ ಸಾರಿ ತೆಗಿಯೋದಂತೆ ಇದು ದೇವಸ್ಥಾನ. ಅದೇ ಜೂನಲ್ಲಿ ತೆಗಿತಾರೆ. ನಾವು ಜೂನ್ ತಿಂಗಳಲ್ಲೇ ಹೋಗಿ ಬಂದು ನಾವು ಹೋಗಿದ್ದು ಬನ್ನಿ. ಲೇಡೀಸಿಗೆ ಮಾತ್ರ ಬರೀ 15 ದಿನ ಮಾತ್ರ ಲೇಡೀಸ್ಗೆ ಹೋಗೋಕ್ಕಾಗೋದು. ಮತ್ತು ಲೇಡೀಸಲ್ಲಿ ಬಿಡಲ್ಲ ಅಲ್ಲಿ. ಜುಲೈ 4ನೇ ತಾರೀಕುವರೆಗೂ ಮಾತ್ರ ಗಂಡಸರುಗಳು ಹೋಗ್ಬೋದು, ಜೆಂಟ್ಸ್ಗಳೆಲ್ಲ ಹೋಗ್ಬೋದು. ನೋಡಿ, ಈ ಸ್ಥಳದಲ್ಲಿ ತುಂಬ ಇದೇ ದೇವರಿರೋಂಥ ಸ್ಥಳ, ಕುಂಡ ಇದು. ಅಲ್ಲಿ ದೀಪ ಉರಿತಾ ಇದೆ ನೋಡಿ, ಈ ಜಾಗದಲ್ಲೇ ಅದು. ತುಂಬ ಕ್ಯೂ ಇದೆ, ತುಂಬ ಜನ ಅಂದರೆ ತುಂಬ ಜನ. ಆ ರಶ್ಶು ಅಂದರೆ ತುಂಬ ರಶ್ಶು. 24 ಗಂಟೆ ಜನನೇ ಇರ್ತಾರೆ. ಪೂಜೆನೂ ನಡೀತಾ ಇರುತ್ತೆ, ಮಳೆ ಸುರಿತಾ ಇರುತ್ತೆ. ಅಂದರೂ ಜನ ಮಾತ್ರ ಕಮ್ಮಿ ಇಲ್ಲ. ಆ ಹೊಳೆನಲ್ಲೇ ನೈಟ್ ಎಲ್ಲ ಮುಳುಗಿ ಎದ್ದೇಳ್ತಾ ಇರ್ತಾರೆ. ಸ್ನಾನ ಮಾಡಿ ಹೋಗಿ ದರ್ಶನ ಮಾಡ್ತಾ ಇರ್ತಾರೆ. ಚೆನ್ನಾಗಿದೆ. ಐತಿಹಾಸಿಕ ಸ್ಟೋರಿ ಅಂತ ದೇವಸ್ಥಾನ ಇದು. ಹೋಗಿ ನೋಡಿ ಒಮ್ಮೆ, ತುಂಬ ಚೆನ್ನಾಗಿದೆ. ಸತಿ ಇದಾಗಿದ್ದಂಥ ಜಾಗ ಇದು. ದಕ್ಷಿಣ ತಲೆ ಕಡಿದಂಥ ಜಾಗ ಇದು. ಶಿವ ಬಂದು ದಕ್ಷಿಣ ತಲೆ ಕಡಿದಂಥ ಜಾಗ.